ಅಣ್ಣ ಇದನ್ನೆಲ್ಲ ಹೆಂಗಸರು ಮಾಡೋ ಕೆಲ್ಸ. ಹೇ ಹಾಗೇನೂ ಇಲ್ಲ, ನನ್ನ ಹೆಂಡತಿಗೋಸ್ಕರ ನಾನು ಮಾಡ್ತೀನಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಇಂಥವ್ರೇ ಮಾಡ್ಬೇಕು ಅಂತೇನಿಲ್ವಲ್ಲ. ಅಮ್ಮ ಮದ್ವೆಗೆ ಒಪ್ಕೊಂಡಿರೋದೇ ದೊಡ್ಡ ವಿಚಾರ. ಅವ್ರನ್ನೇನಾದ್ರು ಕೇಳ್ತು ಅಂತ ಹೇಳಿದ್ರೆ ಪಕ್ಕ ಕೋಪ ಮಾಡ್ಕೊಂತಾರೆ. ಈ ನಾತಿಗೇನೋ ಪಾಪ ಮನೆ ಕೆಲ್ಸನೇ ಸರಿ ಹೋಗುತ್ತೆ. ನೀನು ಚೈಲ್ಡ್, ಅದಕ್ಕೆ ನಾನೇ ಮಾಡ್ಕೋತಾ ಇದೀನಿ. ನೋಡು ನೀನ್ ಚೈಲ್ಡು ಅನ್ಬೇಡ, ನಂಗೆ ಕೋಪ ಬರುತ್ತಷ್ಟೇ. ಓ ಸರಿ, ಹಾಗಾದ್ರೆ ಅಚ್ಚಬೆಲ್ಲ ಎಲ್ಲಿದೆ ಅಂತ ಹೇಳು. ಗೊತ್ತು, ಆದ್ರೆ ಹೇಳಲ್ಲ. ಸರಿ ಆಯ್ತು, ಚೈಲ್ಡ್ ಅಂತ ಹೇಳಲ್ಲ. ಹಾಗ್ ಬಾ ದಾರಿಗೆ, ಇರು ತರ್ತೀನಿ. ಅಣ್ಣ, ಈ ಶಾಸ್ತ್ರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಂಗೆ? ಇದನ್ನ ಅಂದ್ರೆ ಈ ಸೇರ್ನ ಹೊಸ್ಲು ಮೇಲಿಟ್ಟು ಓದಿತಾರಲ್ಲ, ಅದ್ರ ಸಿಗ್ನಿಫಿಕೆನ್ಸ್ ಏನು? ತಾನ್ ಪ್ರವೇಶ ಮಾಡಕ್ಕೂ ಮೊದಲು ಸಿಹಿಯಿಂದ ಹಾಗೂ ಧಾನ್ಯಗಳಿಂದ ತುಂಬಿಸಿ ಪ್ರವೇಶ ಮಾಡ್ತೀನಿ ಅಂತ ಅರ್ಥ ಅಂತ ನಾನು ಅನ್ಕೊಂಡಿದೀನಿ. ಓ, ಅಂದ್ರೆ ಎಕ್ಸಾಕ್ಟ್ ಆಗಿ ನಿಂಗೂ ಗೊತ್ತಿಲ್ವಾ? ಅದೊಂಥರ ಅಬ್ಸ್ಟ್ರಾಕ್ಟ್ ಆರ್ಟ್ ಇದ್ದಂಗೆ ರಚನಾ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಅರ್ಥ ಮಾಡ್ಕೊಬಹುದು. ಇಷ್ಟು ದಿನ ಬೇರೆಯವ್ರ ಮನೇಲಿ ಇದ್ದಿದ್ ಹೆಣ್ಣು ಇವತ್ತು ಈ ಮನೆಗ್ ಬರ್ತೀನಿ, ಇನ್ನೇನೇ ಇದ್ರು ಇದೇ ನಂದು. ಹೊಸ್ಲಿಂದ ಹೊರಗಡೆ ಇರೋದು ಒಂದ್ ಪ್ರಪಂಚ ಆದ್ರೆ ಗಂಡನ್ ಮನೆನೇ ಇನ್ನೊಂದ್ ಪ್ರಪಂಚ ಅನ್ನೋ ಸಿಂಬಾಲಿಸಮ್ ಇರ್ಬೋದಪ್ಪ. ಅಂದ್ರೆ ಏನ್ ನೀನ್ ಹೇಳೋದು? ಹೆಣ್ಣು ಗಂಡನ್ ಮನೇಲೆ ಪರ್ಮನೆಂಟ್ ಆಗಿ ಲಾಕ್ ಆಗ್ಬಿಡ್ಬೇಕು ಅಂತನಾ? ಇದನ್ನ ನಾನು ಒಪ್ಪಲ್ಲಪ್ಪ. ಹೇ, ನೀನ್ ಯಾಕೆ ಆಗಂಗುಂತ್ಯಾ? ತಾನ್ ಈ ಮನೆಗ್ ಬರೋದ್ರಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋ ಮೊದಲನೇ ಹೆಜ್ಜೆ ಅಂತ ತಿಳ್ಕೊ. ಇನ್ನೂ ಹೇಳಬೇಕು ಅಂದ್ರೆ ಡ್ರಾಮ್ಯಾಟಿಕ್ ಎಂಟ್ರಿ ಒಂದಿರ್ಬೇಕಲ್ಲ. ಸುಮ್ನೆ ಹಾಗೆ ಎಂಟ್ರಿ ಆಗೋದಕ್ಕಿಂತ ಹೀಗೆ ಎಂಟ್ರಿ ಆದ್ರೆ ಚೆನ್ನಾಗಿರತ್ತಲ್ವಾ? ಮದ್ವೆ ಆಗ್ತಿರೋ ಟೆನ್ಷನ್ ಅಲ್ಲಿ ಏನೇನೋ ಹೇಳ್ತಿದ್ಯಾ. ನಿಜವಾಗ್ಲೂ ಈ ವಿಷಯನೆಲ್ಲ ತಿಳ್ಕೊಂಡಿರೋರೇನಾದ್ರೂ ನಮ್ ಮಾತನ್ನ ಕೇಳಿಸ್ಕೊಂಡ್ರೆ ಚೆನ್ನಾಗ್ ನಗ್ತಾರೆ ಅಷ್ಟೇ. ಇನ್ನೊಂದ್ಸಲ ನೋಡ್ತೀನಿ. ಅಯ್ಯೋ ಅಕ್ಕ, ಹುಡುಗಿರೇ ತಬ್ಕೊಂಡಂಗೈತೆ. ಅಕ್ಕ, ಇಲ್ಲಿವರೆಗೂ ಬಂದ್ಬಿಟ್ಟಿದೀವಿ. ಟೈರ್ ಕಳ್ಸ್ಕೊಂಡ್ ಎತ್ಕೊಂಡು ಹೋಗ್ಬಿಡಣ. ಏ ಬೇಡ ಬೇಡ, ಬಾಡಿನ ಹಂಗೆ ಬಿಸಿಲಲ್ಲಿ ಒಣಗಾಕ. ಬಿಸಿಲಲ್ಲಿ ಒಣಗಾಕಿನೇ ಒಳ್ಳೆ ಬಿದ್ರ ಮರ ಆಗ್ಬಿಟ್ಟಿದೀನಿ. ನೀನ್ ಏನಕ್ಕ ಬಂದ್ ಕೆಲ್ಸ ಮಾಡಿ ಮುಗಿಸ್ಕೊಂಡು ಹೋಗ್ತಾ ಇರೋದ್ ಬಿಟ್ಟು ಅಲ್ವೋ, ಇವ್ರು ಏನ್ ಮಾಡ್ತೀರ ನೋಡ್ಕೊಂಡ್ ಬರೋಣ. ಅವ್ರೇನ್ ನನ್ನ ಅತ್ತೆ ಮಕ್ಳ ನೋಡ್ಕೊಂಬರಕ್ಕೆ? ಸುಮ್ನೆ ನಡಿಯಕ್ಕ. ಬಾರಲ್ಲೇ ನೋಡೋಣ. ನಿಂದ್ ಒಳ್ಳೆ. ಇಲ್ಲ ಅನಿಕಾ, ನನ್ನ ಮದ್ವೆ ಆಗಕ್ಕಿಲ್ಲ. ನೀನು ಯಾವುದೇ ಆಸೆಗಳಿಗೂ ನಾನು ಅಡ್ಡಿ ಆಗಕ್ಕಿಲ್ಲ. ನಿನ್ ಕೈ ಮುಗ್ ಕೇಳ್ಕೊತೀನಿ ಅನಿಕಾ. ಅಜ್ಜಿ, ತಾತಯ್ಯ, ಅಪ್ಪ, ಹಿಂಗೆ ಇವ್ರು ಯಾರಿಗೂ ಯಾವ್ದೇ ತರ ತೊಂದರೆ ಕೊಡ್ಬೇಡ ಪ್ಲೀಸ್. ನೀನ್ ಅಳ್ತಿರೋದ್ ನೋಡ್ತಿದ್ರೆ ನನಗ್ ನಂಬಿಕೆ ಬರ್ತಿದೆ. ಬಟ್ ರಿಷಿ ನಿನ್ನ ಬಿಡ್ತಾನ ಅನ್ನೋದೇ ನನಗ್ ಡೌಟ್. ನೀನ್ ಇಷ್ಟೆಲ್ಲ ನಾಟಕ ಮಾಡ್ತಿರೋದು ಹೇಗಿದ್ರು ರಿಷಿ ನಿನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ತಾನೇ? ಇದನ್ನ ಮೊದಲು ದೇವ್ರ ಗೂಡಲ್ಲಿಟ್ಟು ಪ್ರೇ ಮಾಡ್ಕೋತೀನಿ. ಇವಾಗ್ಲೇನಾ? ನಾಳೆ ಮಾಡುವಂತೆ ಬಿಡು. ನಾಳೆ ಎಲ್ರಿಗೋಸ್ಕರ, ಇವತ್ತು ನನಗೆ ಮತ್ತೆ ಕಮಲಿ ಅವ್ರಿಗೋಸ್ಕರ. ಓಕೆ. ನಾನೇ ಇರಕ್ಕಿಲ್ಲ ಅಂತಿದ್ದೀನಲ್ಲ ಅನಿಕಾ. ರಿಷಿ ಸರ್ಗೆ ನಾನು ಸಿಗಕ್ಕಿಲ್ಲ, ಅವರಿಂದ ದೂರ ಹೊಂಟೋಯ್ತೀನಿ. ಆದ್ರೂ
ನಿನ್ ಹಾರ್ಟ್ ಹೇಳೋದನ್ನೇ ನಾನ್ ನಂಬ್ತೀನಿ ಕಮಲಿ. ನೀನಿರೋವರ್ಗು, ನೀನ್ ಬದುಕಿರೋವರ್ಗು ಋಷಿ ಮತ್ತೆ ನಾನು ಒಂದಾಗೋದು ಕನ್ಸು ಅಂತ ನಿನ್ ಹಾರ್ಟ್ ಸ್ಟ್ರಾಂಗ್ ಆಗಿ ಹೇಳ್ತಿದೆ ಕಮಲಿ. ನನ್ ಮಾಮ್ ಅಂಡ್ ಡ್ಯಾಡ್ಗೆ ಮದ್ವೆ ಆಗಿ ಎಷ್ಟೋ ವರ್ಷಗಳಾದ್ಮೇಲೆ ನಿನ್ನ ಅಮ್ಮ ಬಂದು ಜೊತೆಗೆ ಅಂಟ್ಕೊಂಡ್ಲಲ್ಲ, ಅದೇ ತರ ನನಗೂ ಋಷಿಗೂ ಮದ್ವೆ ಆದ್ಮೇಲೆ ನೀನ್ ಬಂದು ಸೇರಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೀನ್ ಬದುಕಿದ್ರೆ ಋಷಿ ನಿನ್ನ ಉಟ್ಕೊಂಡ್ ಬರ್ತಾನೆ, ಅದ್ ನನಗಿಷ್ಟ ಇಲ್ಲ. ನಾನು ಹೊಂಟೋಯ್ತೀನಿ ಅನಿಕಾ, ಎಲ್ರು ಬಿಟ್ಟು ಹೊಂಟೋಯ್ತೀನಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನೀನ್ ದೂರ ಹೊರಟೋಗು. ಋಷಿ ಮಾತ್ರ ಅಲ್ಲ, ಯಾರು ಹುಡ್ಕೊಂಡ್ ಬರ್ಬಾರ್ದು, ಅಷ್ಟು ದೂರ ಹೊರಟೋಗು. ಪೊಲೀಸು ಇಷ್ಟೊತ್ತಿಗೆ ಪೊಲೀಸ್ ಬಂದಿದಾರಲ್ಲ. ಯಾವನು ಗೊತ್ತಕ್ಕ, ಮೊದ್ಲು ಇಲ್ಲಿಂದ ನಡಿ, ಯಾಕೆ ಬೇಕು ರಿಸ್ಕು? ಇಲ್ಲ ಆಟಗಂಗ್ ಕಾಣಿಸ್ತಾ ಇದ್ಯಾ, ನಡಿಯಕ್ಕ ಹೋಗೋಣ. ಇರೋ ಚಮಟಿ, ಅವ್ರು ಏನ್ ಮಾಡ್ತಾರ ನೋಡೋಣ. ಇಲ್ಲಿಂದ ಏನು ಕಾಣಲ್ಲ ಅಕ್ಕ, ನಡಿಯಕ್ಕ. ಇರೋ ಆಫ್ ಬಾಯ್ಲು. ನೋಡೋ, ನೀನ್ ಇವಾಗ ಬರ್ತೀಯ ಇಲ್ವೋ? ನಾವೇನಾದ್ರೂ ಪೊಲೀಸವ್ರ ಕೈಲಿ ತಗ್ಲಾಕೊಂಡ್ರೆ ಅಣ್ಣ ಇರೋ ಪಕ್ಕದ ಸೆಲ್ಲಲ್ಲೇ ನಾವು ಇರ್ಬೇಕಾಯ್ತದೆ. ನೋಡೋ, ನಾನು ಹೇಳೋದು ಹೇಳ್ತಿದ್ದೀನಿ, ಕೇಳು. ಹೋಗ್ತಿದ್ದೀನಿ, ಬರಂಗಿದ್ರಪ್ಪ, ಬಿಟ್ರೆ ಬಿಡು. ಮತ್ತೆ ಬಿಡ್ತೀನಿ.
ಯಾಕಕ್ಕ ಯಜಮಾನ್ತಿ ನಿಂಗ್ ಕೇಳಿಸ್ತಾ? ಏನ ಪೊಲೀಸ್ ಇರೋಣ? ಏಯ್ ಅಲ್ಲ ಕಣೋ, ಯಾರೋ ನೀರಲ್ಲಿ ಬಿದ್ದಂಗಾಯ್ತು. ಏನಾದ್ರೂ ಬಿದ್ಕೊಳ್ಳಿ, ನಮ್ಗೆ ಯಾಕೆ, ಸುಮ್ನೆ ಬಾ. ಯಜಮಾನ್ತಿ ಬಾರ ನೋಡ್ಕೊಂಡ್ ಬರೋಣ. ಕೌ ಸುಮ್ನೆ ಯಾಕ್ಬೇಕು, ನಾವ್ ಇಲ್ಲಿಂದ ಹೋಗೋಣ ನಡಿ. ಯಜಮಾನ್ತಿ ಹೋಗ್ತಾ ಇಬ್ರು ಆದ್ರು, ಬರ್ತಾ ಒಬ್ಳೆ ಬರ್ತಾವಳೆ. ಹೌದು, ಇನ್ನೊಬ್ಳು ಎಲ್ಲೋದ್ಲು? ಅಯ್ಯ, ಇದನ್ನಕ್ಕ ಇದು ಪೊಲೀಸವ್ರು ನಮ್ಮನ್ ಪ್ರಶ್ನೆ ಮಾಡ್ತಾರೆ ಅನ್ಕೊಂಡ್ರೆ ಇವಳನ್ನ ನೋಡ್ಬಿಟ್ಟು ಸುಮ್ನೆ ಕಳಿಸ್ಬಿಟ್ರಲ್ಲ. ಮಗ ಏನೋ ಮಿಸ್ ಹೊಡಿತಾ ಇದೆ, ಬಾ ಹೋಗ್ ನೋಡೋಣ. ಕೌ ಪೊಲೀಸು ಏನ್ ಮಾಡ್ತಿದ್ರ ಇಲ್ಲಿ? ಅದು ಅಂಕಲ್, ನಾನು ಅಕ್ಕ ಸುಮ್ನೆ ಹಂಗೆ ಜಾಗಿಂಗ್ ಬಂದಿದ್ವಿ. ನಾನು ಅಂಕಲ್, ಇವಳು ನಿನ್ ಅಕ್ಕನಾ? ಸರ್ ಸರ್ ಸುಮ್ನೆ ಜಾಗ ನೋಡಕ್ ಬಂದಿದ್ವಿ. ಸರಿ ಸರಿ, ಬೇಗ ಸುತ್ತಾಡ್ಬಾರ್ದು, ಹೊರಡಿ ಇಲ್ಲಿಂದ. ಹಾ ಸರ್. ಸರಿ ಹೊರಡಿ. ಹೋದ್ರು ಅಕ್ಕ, ಮೊದ್ಲು ಬಾ. ತರಿಕೆ ಏನಕ್ಕ ನೀನು ಒಳ್ಳೆ ಲವರ್ನ ತಿರುಗ್ ನೋಡ್ದಂಗ್ ನೋಡ್ತಿದ್ಯಾ? ಮೊದ್ಲು ಇಲ್ಲಿ ಇರೋದ್ ಬೇಡ, ಬಾ. ಯಜಮಾನ್ತಿ ಅಲ್ವೋ? ಏನು ಇಲ್ಲ, ಸುಮ್ನೆ ಬಾರಕ್ಕ ನೀನು. ಅಣ್ಣ ಬೇಜಾರ್ ಮಾಡ್ಕೋಬೇಡ ಬಿಡು. ಏನೋ ಬೈ ಮಿಸ್ಟೇಕ್ ಆಗಿ ಬಿದ್ದಿದ್ದಲ್ವಾ, ಅದಕ್ಕೆ ಇಷ್ಟೊಂದು ಫೀಲ್ ಆಗ್ತಾರಾ? ಈಗ ವಾಪಸ್ ತುಂಬ್ತಿದೀವಲ್ಲ. ಇಲ್ಲ ಕಣೆ, ಬೇರೆ ಏನೇ ವಿಷಯ ಆಗಿದ್ರು ನನ್ಗೆ ಇಷ್ಟೊಂದು ಹರ್ಟ್ ಆಗ್ತಾ ಇರ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಕಮಲಿ ಅವ್ರನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಅವ್ರ ಈ ಮನೆಗೆ ಬಂದ್ಮೇಲೆ ಸುಖವಾಗಿ ಜೀವನ ಶುರು ಮಾಡ್ಬೋದು ಅಂತ ಬಯಸಿದ್ದಕ್ಕೆ ಏನೋ ಅಡ್ಡಿ ಆಯ್ತು ಅಂತ ಭಯ ಆಗ್ತಿದೆ ಕಣೆ. ಅಣ್ಣ ನೀನ್ ಈ ತರ ಎಲ್ಲ ಯೋಚನೆ ಮಾಡೋನೇ ಅಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗು. ಐ ಆಮ್ ಟ್ರೈಂಗ್ ಟು, ಬಟ್ ಆಗ್ತಿಲ್ಲ. ಹೌದೌದು, ನಾವ್ ಹೇಳಿದ್ರೆ ಎಲ್ಲಿ ಕೇಳ್ತೀಯ? ನಿನ್ ಹುಡುಗಿನೇ ಬರ್ಬೇಕು ಅಲ್ವಾ? ಸ್ವಲ್ಪ ವೇಟ್ ಮಾಡು, ನಾಳೆ ಇಷ್ಟೊತ್ತಿಗೆ ನಿನ್ ಹುಡುಗಿ ನಿನ್ ಜೊತೆ ಇರ್ತಾಳೆ, ಅವಾಗ ನಾವ್ಯಾರು ಬೇಕಾಗಿಲ್ಲ ಅಲ್ವಾ? ರಚನಾ, ಅಯ್ಯೋ ನೀನ್ ಚಿಲ್ ಆಗ್ತೀಯ ಅಂತ ಹೀಗೆ ಹೇಳ್ದೆ ಕಣೋ, ನೀನ್ ಇನ್ನೂ ಫೀಲ್ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈ ಶಾಸ್ತ್ರ ಗೀಸ್ತ್ರ ಎಲ್ಲ ನೆಪ ಅಷ್ಟೇ ಅಂತ ಹೇಳ್ತಿದ್ದೆ ತಾನೆ, ಈಗ ಏನಾಯ್ತು ನಿನ್ಗೆ? ಮೊದ್ಲೇ ಎಲ್ಲ ಅವಸರದಲ್ಲಿ ನಡೀತಿದೆ ಅಂತ ಮನ್ಸಲ್ಲಿತ್ತು, ಈಗ ಹೀಗಾಯ್ತಲ್ಲ ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆದ ಅಷ್ಟೆ. ಏನು ಅಪ್ಶಕ್ನ ಅಂತ ಭಯನಾ? ಪ್ರೀತಿಲಿ ಅಪ್ಶಕ್ನದ್ ಮಾತೇ ಇಲ್ಲ. ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗು, ಎಲ್ಲ ಒಳ್ಳೇದೇ ಆಗತ್ತೆ. ಏನಾಯ್ತವೆ? ಯಾಕೆ ಹಿಂಗ್ ಓಡ್ಬತ್ತಿದ್ಯಾ? ಸಂಭು, ಕಮಲಿ ಎಲ್ಲೂ ಕಾಣಿಸ್ತಾ ಕಲ್ಲ. ಏನ ಎಲ್ಲೋಗೋಳೆ? ಅಲ್ಲ, ಏಳ್ನ ಕೇಳ್ದವಳು ಎಲ್ಲೂ ಹೋಗೋಳೆ ಅಲ್ಲ, ಅವಳು ಎಲ್ಲೋಗೋಳ ಗೊತ್ತಿಲ್ಲ. ನಂಗೆ ಸ್ಯಾನೆ ದಿಗ್ಲೈತೈತೆ, ಬಾರ್ಲ ಹುಡ್ಕುಮ. ಜೀವ ಒಂದಾಗೋ ಖುಷಿಯಲ್ಲಿದ್ರಿ ಅಲ್ವಾ? ಆದ್ರೆ ಈಗ ನೀನ್ ಹುಡುಗಿ ಜೀವನೇ ಕಳ್ಕೊಂಡಿದ್ದಾಳ ಋಷಿ. 2 ಜೀವ ಒಂದಾಗೋ ಬದಲು ಇನ್ 2 ದಿನದಲ್ಲಿ ಅವಳ ಡೆಡ್ ಬಾಡಿ ನದಿಯಲ್ಲಿ ಸಿಗತ್ತೆ. ಆಮೇಲೆ ನೀವಿಬ್ರು ಒಂದಾಗಿ ಜೀವನ ಪೂರ್ತಿ ಖುಷಿಯಾಗಿರಿ.
ಅಜ್ಜಿಗೆ ಈ ವಿಷಯ ಹೆಂಗ್ ಹೇಳೋದು? ಹೇಳಲೇಬೇಕು ಸಂಭು, ಬೇರೆ ದಾರಿ ಏನೈತೆ? ಕಮಲಿ ಮುಖ್ಯ. ಬಾ. ಅಜ್ಜಿ, ಏನ್ ನಿಂಗೆ ಏನಾದ್ರೂ ಬೇಕಿತ್ತಾ? ಅಜ್ಜಿ, ಕಮಲಿ ಎಲ್ಲೂ ಕಾಣ್ತಾ ಇಲ್ಲ. ಏನು? ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲಿಗಾದ್ರೂ ಹೋಗಿರ್ಬೋದು. ಇಲ್ಲ ಅಜ್ಜಿ, ಅವಳು ಬೆಳಗ್ಗೆಯಿಂದನೇ ಒಂಥರ ಇದ್ದು ನಂಗೆ ಯಾಕೋ ಸ್ಯಾನೆ ದಿಗ್ಲೈತೈತೆ. ಮನ್ಯಾಗೆ ಎಲ್ಲಾ ಕಡೆ ಹುಡ್ಕುದ್ ಬಜ್ಜಿ, ಎಲ್ಲೂ ಇಲ್ಲ.